ನಮಸ್ಕಾರ ಮನಿನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಮದುವೆಯ ಸಂದರ್ಭದಲ್ಲಿ ಪಡೆಯುವಂತಹ ಉಡುಗೊರೆಗಳ ಮೇಲಿನ ತೆರಿಗೆ ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ವಿಶಾಲ್ ಅವರು ಸ್ವಲ್ಪ ಚಿಂತೆಗೆ ಈಡಾಗಿರ್ತಾರೆ. ನವೆಂಬರ್ ತಿಂಗಳಲ್ಲಿ ಅವರ ಮದುವೆ ಆಗಿದೆ. ಅವರ ಚಿಂತೆಗೆ ಮದುವೆ ಕಾರಣ ಆಗಿರಲಿಲ್ಲ, ಬದಲಿಗೆ ತೆರಿಗೆಗಳು ಅವರ ಚಿಂತೆಗೆ ಕಾರಣ ಆಗಿತ್ತು. ಮದುವೆಯಲ್ಲಿ ಪಡೆಯುವ ಉಡುಗೊರೆಗಳಿಗೆ ತೆರಿಗೆಯನ್ನು ಕಟ್ಟಬೇಕು ಅನ್ನೋ ವಿಷಯ ವಿಶಾಲ್ ಅವರಿಗೆ ಅವರ ಮಿತ್ರರಿಂದ ಗೊತ್ತಾಗಿತ್ತು. ತಮ್ಮ ಕುಟುಂಬ, ಬಂಧುಗಳು ಹಾಗೂ ಮಿತ್ರರಿಂದ ಮದುವೆಯ ದಿನ ಪಡೆಯುವ ದುಬಾರಿ ಉಡುಗೊರೆಗಳಿಗೆ ತೆರಿಗೆಯನ್ನು ಕಟ್ಟಬೇಕಾಗುತ್ತಲ್ಲ ಅನ್ನೋದೇ ಅವರ ಚಿಂತೆ ಆಗಿದೆ. ನೋಡಿ, ಮದುವೆಗಳಲ್ಲಿ ಉಡುಗೊರೆಯನ್ನು ನೀಡುವ ಪ್ರವೃತ್ತಿಯಲ್ಲಿ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಮೊದಲೆಲ್ಲ ಜನ ನಗದು ಹಣ ಹಾಗೂ ಒಡವೆಗಳನ್ನು ಉಡುಗೊರೆಯ ರೂಪದಲ್ಲಿ ಕೊಡ್ತಿದ್ರು. ಆದರೆ ಈಗ ಷೇರುಗಳು, FDಗಳು ಮತ್ತು ಆಸ್ತಿಗಳನ್ನು ಉಡುಗೊರೆಗಳ ರೂಪದಲ್ಲಿ ಕೊಡುವ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ವಿಶಾಲ್ರವರ ಚಿಂತೆ ಸ್ವಾಭಾವಿಕವೇ ಆಗಿದೆ. ಮದುವೆಯ ಸಂದರ್ಭದಲ್ಲಿ ಪಡೆಯುವ ಉಡುಗೊರೆಗಳ ಮೇಲಿನ ತೆರಿಗೆ ನಿಯಮಗಳೇನು ಅನ್ನೋದನ್ನು ನಾವೀಗ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಮದುವೆಯ ಸಮಯದಲ್ಲಿ ಚರ ಸ್ಥಿರ ಆಸ್ತಿಗಳೆರಡನ್ನು ಉಡುಗೊರೆಗಳ ರೂಪದಲ್ಲಿ ನೀಡಲಾಗುತ್ತೆ. ಷೇರುಗಳು, ಫಿಕ್ಸ್ಡ್ ಡೆಪಾಸಿಟ್ಗಳು, ಮ್ಯೂಚುವಲ್ ಫಂಡ್ಗಳು ಮತ್ತು ಒಡವೆಗಳು ಚರಾಸ್ತಿಗಳ ಅಡಿಯಲ್ಲಿ ಬಂದರೆ, ಈ ಭೂಮಿ, ಮನೆ ಮತ್ತು ಫ್ಲ್ಯಾಟ್ಗಳು ಸ್ಥಿರಾಸ್ತಿಗಳ ಅಡಿಯಲ್ಲಿ ಬರ್ತವೆ. 1961ರ ಆದಾಯ ತೆರಿಗೆ ಕಾಯ್ದೆಯ ಅಡಿಯಲ್ಲಿ ಹಣಕಾಸು ವರ್ಷವೊಂದರಲ್ಲಿ ಪಡೆದಂತಹ 50,000ಕ್ಕಿಂತ ಹೆಚ್ಚು ಮೌಲ್ಯದ ಉಡುಗೊರೆಯ ಮೇಲೆ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಆದಾಗ್ಯೂ ಸಂಬಂಧಿಕರ ವ್ಯಾಖ್ಯೆಯ ಅಡಿಯಲ್ಲಿ ಬರುವಂತಹ ಜನರಿಂದ ಪಡೆಯುವ ಯಾವುದೇ ಮೌಲ್ಯದ ಉಡುಗೊರೆಯ ಮೇಲೆ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಇನ್ನು ಜೀವನ ಸಂಗಾತಿ, ಒಡಹುಟ್ಟಿದವರು, ಪೋಷಕರು, ಸಂಗಾತಿಯ ಪೋಷಕರು ಈ ಸಂಬಂಧಿಕರ ವ್ಯಾಖ್ಯೆಯ ಅಡಿಯಲ್ಲಿ ಬರ್ತಾರೆ. ಅಂದರೆ ಮದುವೆಯ ಸಂದರ್ಭದಲ್ಲಿ ಅಲ್ಲದೆ ಸಾಮಾನ್ಯ ಸಂದರ್ಭಗಳಲ್ಲೂ ಕೂಡ ವಿಶಾಲ್ ಅವರೇನಾದರೂ ಇಂತಹ ಸಂಬಂಧಿಕರ ಷೇರುಗಳು, FDಗಳು, ಮ್ಯೂಚುವಲ್ ಫಂಡ್ಗಳು ಅಥವಾ ಯಾವುದೇ ಸ್ವತ್ತನ್ನು ಉಡುಗೊರೆಯಾಗಿ ಪಡೆದರೆ ಅವುಗಳ ಮೇಲೆ ಯಾವ ತೆರಿಗೆಯೂ ಕೂಡ ಅನ್ವಯ ಆಗೋದಿಲ್ಲ. ನಾವೀಗ ಮಿತ್ರರು ಮತ್ತು ಪರಿಚಿತರ ಬಗ್ಗೆ ಕೂಡ ಮಾತನಾಡೋಣ. ಯಾಕೆಂದರೆ ಅವರಿಂದಾನೂ ಸಹ ಮದುವೆಗಳ ಸಮಯದಲ್ಲಿ ಉಡುಗೊರೆಗಳನ್ನು ಪಡೆಯಲಾಗುತ್ತೆ. ನೋಡಿ, ಆದಾಯ ತೆರಿಗೆ ಕಾಯ್ದೆ ಪ್ರಕಾರ ಕೇವಲ ಮದುವೆಯ ಸಂದರ್ಭದಲ್ಲಿ ಮಾತ್ರವೇ ಯಾವುದೇ ದುಬಾರಿ ಮೌಲ್ಯದ ಚರ ಸ್ಥಿರಾಸ್ತಿಗಳನ್ನು ಉಡುಗೊರೆಯ ರೂಪದಲ್ಲಿ ಪಡೆದರೆ ಅವುಗಳ ಮೇಲೆ ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಮದುವೆಯ ಸಂದರ್ಭವನ್ನು ಬಿಟ್ಟು ವಾರ್ಷಿಕೋತ್ಸವಗಳು, ಹುಟ್ಟುಹಬ್ಬ ಅಥವಾ ಹಬ್ಬಗಳ ಸಂದರ್ಭದಲ್ಲಿ ನೀವೇನಾದರೂ ಉಡುಗೊರೆಗಳನ್ನು ಪಡೆದರೆ ಅವುಗಳ ಮೇಲೆ ನೀವು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಕೇವಲ 2 ಸ್ಥಿತಿಗಳಲ್ಲಿ ಮಾತ್ರವೇ ತೆರಿಗೆಯನ್ನು ಹಾಕಲಾಗುವುದಿಲ್ಲ. ಮೊದಲನೇದಾಗಿ, ಹಣಕಾಸು ವರ್ಷವೊಂದರಲ್ಲಿ ಪಡೆದ ಉಡುಗೊರೆಯ ಮೌಲ್ಯ 50,000ಕ್ಕಿಂತ ಕಡಿಮೆ ಇದ್ದಾಗ, ಹಾಗೂ ಎರಡನೇದಾಗಿ ಉಡುಗೊರೆಯನ್ನು ನೀಡುತ್ತಾ ಇರುವ ವ್ಯಕ್ತಿಯು ನಿಮ್ಮ ಹತ್ತಿರದ ಸಂಬಂಧಿ ಆಗಿದ್ದಾಗ. ಇನ್ನು ಮದುವೆಯ ಸಂದರ್ಭದಲ್ಲಿ ವಿಶಾಲ್ ಅಥವಾ ಅವರ ಪತ್ನಿ, ಕುಟುಂಬದ ಸದಸ್ಯರು, ಬಂಧುಗಳು ಅಥವಾ ಮಿತ್ರರು ಸೇರಿದಂತೆ ಯಾರಿಂದಾನೇ ಆಗಲಿ ಪಡೆಯುವ ಉಡುಗೊರೆಗಳ ಮೇಲೆ ತೆರಿಗೆ ಕಟ್ಟಬೇಕಿಲ್ಲ. ಯಾಕೆಂದರೆ ವಿಶಾಲ್ರವರು ತಾವು ಪಡೆದ ಉಡುಗೊರೆಯಿಂದ ಆದಾಯವನ್ನು ಗಳಿಸುವಂತಿದ್ದರೆ ಮಾತ್ರವೇ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಇದನ್ನು ನಾವೀಗ ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ವಿಶಾಲ್ ತಮ್ಮ ಮಾವನಿಂದ ಒಂದು ಮನೆಯನ್ನು ಉಡುಗೊರೆಯಾಗಿ ಪಡಿತಾರೆ ಅಂತ ಇಟ್ಕೊಳ್ಳೋಣ. ಅದನ್ನೀಗ ಅವರು ಬಾಡಿಗೆಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅಂದರೆ ವಿಶಾಲ್ ಅದರಿಂದ ಬಾಡಿಗೆ ಆದಾಯವನ್ನು ಗಳಿಸ್ತಾ ಇದ್ದಾರೆ ಅಂತ ಆಯಿತು. ಇದನ್ನು ಉಡುಗೊರೆಯಿಂದ ಬರುವ ಆದಾಯ ಅಂತ ಕರೆಯಲಾಗುತ್ತೆ. ಈ ಬಾಡಿಗೆ ಆದಾಯದ ಮೇಲೆ ವಿಶಾಲ್ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಹಾಗೆಯೇ ಅವರಿಗೆ 5 ಲಕ್ಷ ಮೌಲ್ಯದ ಒಂದು FD ಉಡುಗೊರೆಯ ರೂಪದಲ್ಲಿ ಬಂದಿದೆ ಅಂತ ಇಟ್ಕೊಳ್ಳೋಣ. ಆಗ ಅದರಿಂದ ಬರುವ ಬಡ್ಡಿಯ ಆದಾಯದ ಮೇಲೆ ವಿಶಾಲ್ರವರು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಇಷ್ಟು ಮಾತ್ರ ಅಲ್ಲದೆ, ವಿಶಾಲ್ರವರು ಉಡುಗೊರೆಯ ರೂಪದಲ್ಲಿ ಬಂದಂತಹ ಸ್ವತ್ತುಗಳು, ಷೇರುಗಳು ಅಥವಾ ಮ್ಯೂಚುವಲ್ ಫಂಡ್ಗಳನ್ನು ಮಾರಿದರೆ ಆಗ ಅವರು ಅದರಿಂದ ಗಳಿಸುವ ಮೊತ್ತದ ಮೇಲೆ ಕ್ಯಾಪಿಟಲ್ ಗೇನ್ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಕ್ಯಾಪಿಟಲ್ ಗೇನ್ ತೆರಿಗೆದಾರನು ಸ್ವತ್ತನ್ನು ತನ್ನ ಬಳಿ ಇಟ್ಕೊಂಡಿದ್ದ ಅವಧಿಯನ್ನು ಅವಲಂಬಿಸಿರುತ್ತೆ. ಅಂದರೆ ಉಡುಗೊರೆಯ ರೂಪದಲ್ಲಿ ಸ್ವತ್ತನ್ನು ಪಡೆದ ನಂತರ ಅದನ್ನು ಮಾರುವವರೆಗಿನ ಅವಧಿಯನ್ನು ಅವಲಂಬಿಸಿ ತೆರಿಗೆಯನ್ನು ಹಾಕಲಾಗುತ್ತೆ. ಬೇರೆ ಬೇರೆ ರೀತಿಯ ಸ್ವತ್ತುಗಳಿಗೆ ಬೇರೆ ಬೇರೆ ಹೋಲ್ಡಿಂಗ್ ಅಥವಾ ಹೊಂದಿರುವಿಕೆಯ ಅವಧಿಗಳು ಕೂಡ ಇರ್ತವೆ. ವಿಶಾಲ್ರವರು 2023ರಲ್ಲಿ ಉಡುಗೊರೆಯಾಗಿ ಪಡೆದ ಮನೆಯನ್ನು 2027ರಲ್ಲಿ ಮಾರ್ತಾರೆ ಅಂತ ಇಟ್ಕೊಳ್ಳೋಣ. ಆಗ ಈ ಮಾರಾಟದಿಂದ ಬರತಕ್ಕಂಥ ಲಾಭವನ್ನು ಕ್ಯಾಪಿಟಲ್ ಗೇನ್ ಅಥವಾ ಬಂಡವಾಳದ ಮೇಲಿನ ಲಾಭ ಅಂತ ಪರಿಗಣಿಸಲಾಗುತ್ತೆ. ವಾಸ್ತವದಲ್ಲಿ ಮನೆಯನ್ನು ಖರೀದಿಸಿದ ದಿನದಿಂದಾನೇ ತೆರಿಗೆಯನ್ನು ಹಾಕಲಾಗುತ್ತೆ ವಿನಃ ಉಡುಗೊರೆಯನ್ನು ಪಡೆದ ದಿನಾಂಕದಿಂದಲ್ಲ. ಹೀಗಾಗಿ ವಿಶಾಲ್ರಂತೆ ನೀವು ಸಹ ಮದುವೆ ಆಗ್ತಾ ಇದ್ದರೆ ಮದುವೆಯ ಸಂದರ್ಭದಲ್ಲಿ ಪಡೆಯುವ ಉಡುಗೊರೆಗಳ ಬಗ್ಗೆ ಚಿಂತಿಸೋ ಅಗತ್ಯ ಇಲ್ಲ. ಮದುವೆಯ ಸಂದರ್ಭದಲ್ಲಿ ವಧು ಅಥವಾ ವರ ಯಾವುದೇ ದುಬಾರಿ ಮೌಲ್ಯದ ಉಡುಗೊರೆಯನ್ನು ಪಡೆದರೂ ಕೂಡ ಅದರ ಮೇಲೆ ಯಾವುದೇ ತೆರಿಗೆಯನ್ನು ಹಾಕಲಾಗುವುದಿಲ್ಲ. ಅಂತಹ ಉಡುಗೊರೆಗಳಿಂದ ನೀವು ಆದಾಯ ಗಳಿಸಿದಾಗ ಮಾತ್ರವೇ ಅದರ ಮೇಲೆ ತೆರಿಗೆಯನ್ನು ಹಾಕಲಾಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.